ಎಲ್ಲ ನಿಮ್ಮ ವಾಣಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಿಜವಾಗ್ಲೂ ಕಳೆದ 1 ಕಾಲು ವರ್ಷಗಳ ಒಂದು ನಿರಂತರ ಒಂದು ತಪಸ್ಸು ಅನ್ನಿ ಇವತ್ತು ಮನೆ ಕಟ್ಟದವರು ಒಂದು ರೀತಿಯಾಗಿ ಶಬರಿ ರಾಮನ್ಗಾಗಿ ಕಾಯ್ದಲ್ಲ, ಆ ತರ ಕಾದಿದ್ದೀರ. ನಿಮ್ಮೆಲ್ಲರಿಗೂ ಒಂದು ಸಂತೋಷದ ವಿಚಾರನ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಮೊನ್ನೆ 31/5/2026 ಕೊನೆ ದಿನಾಂಕ, ಅದ್ರ ಒಳಗಡೆ ಯಾರೆಲ್ಲ ರಿಜಿಸ್ಟರ್ ಆಗಿದ್ದೀರಾ ಅವರೆಲ್ಲ ಕರೆಂಟ್ ನ ಪಡಿಬಹುದು ಅಂತ ಒಂದು ಗಾಳಿಲ್ ಗುಂಡು ಹಾರಿಸುವಂತ ಕೆಲಸ ಮಾಡಿದ್ರು. ಆದ್ರೆ ಎಚ್ಚೆತ್ಕೊಂಡಂತ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತಹ ಇಲಾಖೆಯವರು ಇದನ್ನ ಜಾಗೃತಿ ಮೂಡಿಸಿ ಇದು ತಪ್ಪಾಗಿದೆ, ಇಲ್ಲಿ ದಿನಾಂಕನ ನಮೂದೆ ಮಾಡಿರೋದು ತಪ್ಪಾಗಿದೆ ಅಂತ ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ. ಆ ವಿಚಾರನ ಇವತ್ತು ಒಂದು ಪ್ರೆಸ್ ಮೀಟ್ ನ ಕರೆದು ಎಲ್ಲರಿಗೂ ತಿಳಿಸುವಂತ ಪ್ರಯತ್ನ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಮೊದಲನೇದಾಗಿ ಇಷ್ಟು ವರ್ಷಗಳು ಅಂದ್ರೆ ನಿರಂತರವಾಗಿ 1 ಕಾಲು ವರ್ಷ ನೀವು ಏನು ಸುಪ್ರೀಂ ಕೋರ್ಟ್ ಹುಲಿ ಬಂತು, ಹುಲಿನ ತೋರಿಸಿ ಸುಮಾರು ಲಕ್ಷಾಂತರ ಜನ ಗ್ರಾಹಕರು ಹೈರಾಣ ಹೋಗಿದ್ರು. ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನ ಹಾಕಿ ಮನೆ ಕಟ್ಟದಂತಹ ಮನೆ ಮಾಲೀಕರು, ಜಾಗದ ಮಾಲೀಕರು ಇವತ್ತು ಕಣ್ಣಲ್ಲಿ ಬರೀ ನೀರೆಲ್ಲ ರಕ್ತ ಬರುವಂತ ಪರಿಸ್ಥಿತಿಗೆ ಬಂದು ತಲುಪಿದ್ರು. ಆ ವಿಚಾರವಾಗಿ ಇವತ್ತು ಒಂದು ರಿಲ್ಯಾಕ್ಸೇಷನ್ ಬಂದಿದೆ. ಆ ಬಂದಿರೋ ರಿಲ್ಯಾಕ್ಸೇಷನ್ ಮುಂದಿನ ಇವರು ಆದೇಶ, ಜಿಒ ಅಂದ್ರೆ ಏನು, ಗೌರ್ಮೆಂಟ್ ಆರ್ಡರ್, ಸರ್ಕಾರದ ಆದೇಶ ಬರೋವರೆಗೂ ಇದು ಹಳೆಯ ಪದ್ಧತಿಲೇ ಇರುತ್ತೆ. ಇವರು ಒನ್ಸ್ ಏನಾದ್ರು ಇವತ್ತಾಗ್ಬೋದು ಅಂತ ಹೇಳಿದ್ದಾರೆ, ನಾಳೆ ಆಗ್ಬೋದು ಅಂತ ಹೇಳಿದ್ದಾರೆ, ನಾಡಿದ್ದಾಗ್ಬೋದು ಅಂತ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆದಷ್ಟು ಬೇಗ ಹಾಕ್ಲಿ. ಆಮೇಲೆ ಅದರಲ್ಲೊಂದು ಕಂಡೀಷನ್ ಇಟ್ಟಿದ್ದಾರೆ, 15 ದಿನದ ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಒಂದು ಕಡೆ ಹೇಳ್ತಾರೆ. ನನಗೆ ತಿಳಿದ ಮಟ್ಟಿಗೆ, ನನಗೆ ಬಂದಂತ ಮಾಹಿತಿಗೆ ಅಥವಾ ನಾನು ತಿಳ್ಕೊಂಡಿರೋ ವಿಚಾರ ಏನಪ್ಪಾ ಅಂದ್ರೆ 15 ದಿನದ ಒಳಗಡೆ ವರ್ಕ್ ಕಂಪ್ಲೀಟ್ ಆಗ್ಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ಆ 15 ದಿನ ವರ್ಕ್ ಕಂಪ್ಲೀಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತು ಸರ್ವರ್ ಪ್ರಾಬ್ಲಮ್ ಇದೆ, ಮೀಟರ್ಸ್ ಪ್ರಾಬ್ಲಮ್ ಇದೆ. ಇವತ್ತು ರಾಜಶ್ರೀ ಎನ್ನುವ ಒಂದು ಕಚಡ ಕಂಪನಿ ತನ್ನ ಯೋಗ್ಯತೆಗೆ ಸರಿಯಾಗಿ ಮೀಟರ್ಗಳನ್ನ ಕೊಡಕ್ ಆಗ್ತಾ ಇಲ್ಲ, ಸರಬರಾಜು ಮಾಡಕ್ ಆಗ್ತಾ ಇಲ್ಲ. ಹಂಗಾಗಿ ಅಂತ ಕಂಪನಿನ ನಂಬ್ಕೊಂಡು 15 ದಿನದೊಳಗಡೆ ಸರ್ವಿಸ್ ಮಾಡೋದಂತೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದು ಎಸ್ಕಾಂಗಳಿಗೂ ಸಾಧ್ಯ ಇಲ್ಲ ಮತ್ತು ಸಂಬಂಧಪಟ್ಟಂತಹ ಗ್ರಾಹಕರಿಗೂ ಗುತ್ತಿಗೆದಾರರಿಗೂ ಅದು ಸಾಧ್ಯ ಇಲ್ಲ. ಹಾಗಾಗಿ ಇದೊಂದು ಪಾಯಿಂಟ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಇವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು 15 ದಿನ ಅಂದ್ರೆ ತೊಂದರೆ ಇಲ್ಲ, ಅಕಸ್ಮಾತ್ ಆಗಿ ಅದಕ್ಕಿಂತ ಮುಂಚೆ ಅಥವಾ ನಂತರ ಅಂದ್ರೆ ತೊಂದರೆ ಆಗುತ್ತೆ ಒಂದು ವಿಚಾರ. ಆಮೇಲೆ ಈಗ ಮತ್ತೆ ಅದೇ ಕೇವಲ ಮನೆಗಳಿಗೆ ಮಾತ್ರನೇ ವಿದ್ಯುತ್ ಸಂಪರ್ಕ ಕೊಡ್ತಾ ಇದ್ದಾರೆ, ಕೇವಲ ನಿವೇಶನಗಳಿಗೆ ಮಾತ್ರ ಸಂಪರ್ಕ ಕೊಡ್ತಾ ಇದ್ದಾರೆ. ಮತ್ತು ಮನೆ ಕಟ್ಟಿ ಮುಗಿಸಿರುವಂತವ್ರಿಗೆ ಯಾವುದೇ ರೀತಿಯಾದ ಕಂಡೀಷನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ. ಆಮೇಲೆ ತುಷಾರ್ ಗಿರಿನಾಥ್ ಬಂದು ಕಿವಿಲಿ ಹೇಳ್ತಾರೆ, ಅದೇನೋ ಹೇಳ್ತಾರೆ, ಅದನ್ನ ಕೇಳಿಸ್ಕೊಂಡು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಯಾವುದು ಇಲ್ಲ ಅಂತ 15 ದಿನದಲ್ಲಿ. ಆಮೇಲೆ ಟೆಂಪ್ರವರಿನೂ ಸಹ ತಗೋಬಹುದು ಅಂತ ಹೇಳಿದ್ದಾರೆ. ಇನ್ನು ಅರ್ಧಂಬರ್ಧ ಕಂಪ್ಲೀಟ್ ಆಗಿರೋಂಥ ಬಿಲ್ಡಿಂಗ್ಗಳಿಗೆ ಕರೆಂಟ್ ಕೊಡಕ್ ಆಗಲ್ಲ, ಎಲ್ಲದಕ್ಕೂ ಲೈವ್ ಲೊಕೇಶನ್ಸ್ ಬೇಕು, ಮತ್ತೆ ಫೋಟೋಸ್ ಬೇಕು, GPS ಲೊಕೇಶನ್ಸ್ ನ ಖಂಡಿತವಾಗ್ಲೂ ಹಾಕ್ಲೇಬೇಕು ಅಂತ ಹೇಳಿದ್ದಾರೆ. ಅದೊಂದು ಕಂಡೀಷನ್ ಕರೆಕ್ಟ್ ಇದೆ, ಸರಿ ಇದೆ. ಯಾಕಂದ್ರೆ ಇವತ್ತು ಸಮರ್ಪಕವಾಗಿ ವಿದ್ಯುತ್ ಸಂಪರ್ಕ ಕೊಡಬೇಕು. ಆಮೇಲೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ತುರ್ತು ನಿರ್ಣಯನ ತಗೊಂಡು ಒಂದು ಸರಿಯಾದ ಸಮರ್ಪಕವಾದ ವಿದ್ಯುತ್ ಸಂಪರ್ಕ ಕೊಡೋದಕ್ಕೆ ತಾವು ನಿರಂತರವಾಗಿ ಕೆಲಸ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿನ ಮಾಡ್ತಾ ಇದೀವಿ. ಇವತ್ತು ಒಂದು ಖಾಸಗೀಕರಣದತ್ತ ಹೋಗ್ತಾ ಇದೆ ಇಲಾಖೆ, ಕಂಪನಿಗಳು. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ಬೋದು ಗೊತ್ತಿಲ್ಲ. ಸದ್ಯಕ್ಕೆ 1 ಕಾಲು ವರ್ಷಗಳ ಕಾಲ ನಿರಂತರವಾಗಿ ಕಾದು, ಶಬರಿಯ ರೀತಿಯಲ್ಲಿ ಕಾದು, ರಾಮ ಬರ್ತಾನೆ ಅಂತ ಶಬರಿ ಕಾದು ಹಣ್ಣನ್ನು ಮುದುಕಿ ಆಗೋಗಿರ್ತಾರಲ್ಲ, ಆ ತರ ಕಾದಂತಹ ನಮ್ಮ ಸಾರ್ವಜನಿಕರಿಗೆ, ಕರ್ನಾಟಕದ ಸಾರ್ವಜನಿಕರಿಗೆ ಇವತ್ತೊಂದು ಖುಷಿ ಸುದ್ದಿ, ಸಿಹಿ ಸುದ್ದಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮ ಇಷ್ಟು ದಿನಗಳ ಕಣ್ಣೀರು, ಇಷ್ಟು ದಿನಗಳ ರಕ್ತ ಕಣ್ಣೀರು ಇವತ್ತೊಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಶನಿವಾರದ ದಿನ. ಹಾಗಾಗಿ ತಮ್ಗೆಲ್ಲರೂ ಶುಭವಾಗ್ಲಿ. ಮುಂದೆ ಯಾರೆಲ್ಲ ಅಡಿಬಿಡಿ ಮಾಡಬೇಡಿ, ಯಾರ ಮೇಲೂ ಎಗರಾಡಬೇಡಿ. ಗ್ರಾಹಕರು ಅಷ್ಟೇ, ಗುತ್ತಿಗೆದಾರರು ಅಷ್ಟೇ, ದಯವಿಟ್ಟು ಸಮಾಧಾನದಿಂದ. ಯಾಕಂದ್ರೆ ಇವಾಗ ಸಹಜವಾಗಿ ಪ್ರೆಷರ್ ಇದ್ದೇ ಇರ್ತದೆ. ಎಲ್ಲಾ ಇಲಾಖೆಗಳ ಎಲ್ಲಾ ಆಫೀಸ್ಗಳಲ್ಲೂ ಪ್ರೆಷರ್ ಇದ್ದೇ ಇರ್ತದೆ. ಆ ಪ್ರೆಷರ್ನ ತಡ್ಕೊಂಡು ಕೆಲಸ ಮಾಡಿಸ್ಬೇಕು. ದಯವಿಟ್ಟು ಅಧಿಕಾರಿಗಳು ಅಷ್ಟೇ ಸಹಕರಿಸಿ. ಯಾಕಂದ್ರೆ ಇಷ್ಟು ದಿನ ಮೋಜು ಮಸ್ತಿ ಮಾಡಿದ್ದೀರಾ, ನಿಮ್ಗೆ ಎಷ್ಟು ಪ್ರೆಷರ್ ಇತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇಷ್ಟು ದಿನ ಅಂತೂ ನಿಮಗೆ ಈ ರೀತಿಯ ಒಂದು ಫೈಲ್ನ ಎಸ್ಟಿಮೇಟು ಇನ್ನೊಂದು ಮತ್ತೊಂದು ಪ್ರೆಷರ್ ಇದ್ದಿಲ್ಲ. ಆ ಪ್ರೆಷರ್ನ ಕಮ್ಮಿ ಇತ್ತು. ಆ ಪ್ರೆಷರ್ನೆಲ್ಲ ಇವಾಗ ಆ 1 ಕಾಲು ವರ್ಷಗಳ ನೀವೇನು
ಸಮಾಧಾನದಿಂದ ಇದ್ರಿ, ಅದೇ ಸಮಾಧಾನದಿಂದ ಇವಾಗ ಬರುವಂತ ಕಡತಗಳನ್ನ ಆದಷ್ಟು ಬೇಗ ಮಾಡ್ಕಳಿಸಿ. ಸುಮ್ನೆ ಇಲ್ಲ ಸಲ್ಲದ ರೋದನೆಗಳನ್ನ ಕೊಡೋದು, ಸುಮ್ನೆ ಕಾಡಿಸೋದು, ಇನ್ನೊಂದು ಮತ್ತೊಂದು ಕಾಡಿಸೋದು ಮಾಡಿ ಲೋಕಾಯುಕ್ತ, ಟ್ರಾಪು, ಇನ್ನೊಂದು ಮತ್ತೊಂದು ಕಂಪ್ಲೇಂಟು, ಇದು ಯಾವುದು ಆಗದೆ ಇರಲಿ. ಸುಸೂತ್ರವಾಗಿ ಎಲ್ಲರಿಗೂ ವಿದ್ಯುತ್ ಸಂಪರ್ಕ ಸಿಗ್ಲಿ, ಎಲ್ಲರೂ ಆನಂದದಿಂದ ತಮ್ಮ ಮನೆಯನ್ನ ಬೆಳಗಿಸ್ಲಿ. ಇವತ್ತು ಈ ಒಂದು ಆದೇಶನ ಮಾಡಿ ಸಾರ್ವಜನಿಕರಿಗೆ ತಿಳಿಸಿದಂತ ಕರ್ನಾಟಕ ಸರ್ಕಾರಕ್ಕೆ ಕೋಟಿ ಕೋಟಿ ನಮನಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ಈ ಸದ್ಬಳಕೆಗಳನ್ನ ದಯವಿಟ್ಟು ಕರ್ನಾಟಕದ ಪ್ರತಿ ಊರಿನವರು, ಜಿಲ್ಲೆಯವರು ಎಲ್ಲರೂ ಮಾಡ್ಕೊಳ್ಳಿ. ಆಮೇಲೆ ಒಂದಿಷ್ಟು ಜನ ಯಾವುದು ರೈತರಿಗೆ ಈ ಹಂದಿಗೂಡಾಗಿರ್ಬೋದು, ಕುರಿಗೂಡಾಗಿರ್ಬೋದು, ಕೋಳಿದಾಗಿರ್ಬೋದು, ಫಾರ್ಮ್ ಹೌಸ್ ಅಲ್ಲಿ ಮನೆ ಕಟ್ಟೋದಾಗಿರ್ಬೋದು, ಈ ರೀತಿ ಅದಕ್ಕೂ ರಿಲ್ಯಾಕ್ಸೇಷನ್ ನ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಸಹ ಅದನ್ನ ಅಪ್ಲೈ ಮಾಡಬಹುದು. ಆಮೇಲೆ ವಿಶೇಷವಾಗಿ ಹುಬ್ಬಳ್ಳಿ, ಧಾರವಾಡ ಮತ್ತು ಗೋಕಾಕ್ ಭಾಗದಲ್ಲಿ ಒಂದಿಷ್ಟು ಅಕ್ರಮ ಸಕ್ರಮ ಅನ್ನುವ ಒಂದಿಷ್ಟು ಏನು ಅಸಮರ್ಪಕ ಯೋಜನೆಗಳಿದೆ. ಆ ಯೋಜನೆಗಳಿಗೆ ವಿದ್ಯುತ್ ಸಂಪರ್ಕ ಸಿಗೋದು ಅನುಮಾನ. ಆದ್ರೆ ಒಂದಿಷ್ಟು ಜನ ಅಕ್ರಮವಾಗಿ ವಿದ್ಯುತ್ ಸಂಪರ್ಕನ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಇರ್ಲಿ, ಯಾರಿಗೇ ಆಗ್ಲಿ ವಿದ್ಯುತ್ ಸಂಪರ್ಕ ಸಿಗ್ಬೇಕಾಗಿರೋದು ನ್ಯಾಯಬದ್ಧವಾಗಿ, ಸಂವಿಧಾನಬದ್ಧವಾಗಿ ಮತ್ತು ಒಂದು ಮಾನವೀಯ ದೃಷ್ಟಿಕೋನದಲ್ಲಿ ಎಲ್ಲರಿಗೂ ವಿದ್ಯುತ್ ಸಂಪರ್ಕ ಕೊಡೋದು ಸರಿ. ದಯವಿಟ್ಟು ಕೊಡಿ. ಅವರ ಒಂದೇ ಒಂದು ಆಧಾರ್ ಕಾರ್ಡು, ಒಂದು ಫೋಟೋ ಅಥವಾ ಅಡ್ರೆಸ್ ಪ್ರೂಫ್ ಇದ್ರೆ ಅದರ ಆಧಾರದ ಮೇಲೆ ಕರೆಂಟ್ನ ಕೊಡ್ಬೋದು ಅಂತ KRC ಇದಕ್ಕಿಂತ ಮುಂಚಿತವಾಗಿ ಇದೆ. ಅದೇ ಒಂದು ಆಧಾರನ ಇಟ್ಕೊಂಡು ದಯವಿಟ್ಟು ಎಲ್ಲರಿಗೂ ಕರೆಂಟ್ ಕೊಡಿ. ಯಾವುದೇ ಅಧಿಕಾರಿಗಳು ದಯವಿಟ್ಟು ಯಾರನ್ನು ಹಿಂಸೆ ಕೊಡಕ್ ಹೋಗ್ಬೇಡಿ, ರೋಸ್ಸಕ್ ಹೋಗ್ಬೇಡಿ, ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ದ್ವೇಷಕಾರಕ್ ಹೋಗ್ಬೇಡಿ. ಆದಷ್ಟು ಬೇಗ ಕೆಲಸ ಮಾಡಿಸಿ. ಆಮೇಲೆ ಸ್ಪೆಷಲಿ N5AW ರಾಜೇಶ್ ಅವರೇ, ತಾವು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ತಮ್ಮದೇ ಒಂದು ಕಾನೂನು, ತಮ್ಮದೇ ಒಂದು ನಿಯಮ ಇರ್ತದೆ. ಆ ಕಾನೂನು ನಿಯಮಗಳನ್ನ ಏನು ಮಾಡಕ್ ಹೋಗ್ಬೇಡಿ. ಎಲ್ಲರಿಗೂ ಒಂದೇ ನಿಯಮ. DK ಶಿವಕುಮಾರ್ ಅವರು ಹೇಳಿದ್ದಾರೆ, ಎಲ್ಲರಿಗೂ ವಿದ್ಯುತ್ ಸಂಪರ್ಕ ಕೊಡ್ತೀವಿ ಅಂತ. ನೀವು ಹೊಸ ಕಾನೂನುಗಳು ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನೀವು ಆಫೀಸ್ ಬರಲ್ಲ. ಹಾಗಾಗಿ ನಿಮಗೆ ಕಾನೂನುಗಳು, ಕಟ್ಟುಪಾಡುಗಳು, ನಿಯಮಗಳು ಗೊತ್ತಾಗಲ್ಲ ಅಂತ ಕಾಣಿಸುತ್ತೆ. ಒಟ್ಟಾರೆಯಾಗಿ ಇವತ್ತು ಶನಿವಾರದ ದಿನ ಶ್ರೀಯುತ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಒಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ. ಎಲ್ಲರಿಗೂ ಇನ್ನು ಮುಂದೆ ವಿದ್ಯುತ್ ಸಂಪರ್ಕ ಸಿಗುತ್ತೆ. ಇನ್ನು ಮುಂದೆ ಅಂದ್ರೆ ಮುಂದೆಲ್ಲ ಸಿಗುತ್ತೆ ಅಂತಲ್ಲ, ಇಲ್ಲಿವರೆಗೂ ಒನ್ ಟೈಮ್ ರಿಲ್ಯಾಕ್ಸೇಷನ್ ಅನ್ಕೊಳ್ಳಿ. ಇದನ್ನ ಒಂಥರ ಒನ್ ಟೈಮ್ ರಿಲ್ಯಾಕ್ಸೇಷನ್ ನ ಒಂದು ಕೊಡೋದಕ್ಕೆ ಒಂದು ಪ್ರಯತ್ನ ನಡೆದಿದೆ. ಮೊನ್ನೆ ನಾವು ಸಹ ಕರ್ನಾಟಕ ವಿದ್ಯುತ್ ಸೇನೆಯ ಮುಖಾಂತರ ಹೋಗಿ ನಮ್ಮ ಅಹವಾಲುಗಳನ್ನ ಕೊಟ್ಟಿದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೂ ತಲುಪಿಸಿದೀವಿ ಮತ್ತು ಬೆಸ್ಕಾಂ MD ಅವರಿಗೆ ಮತ್ತು DT ಅವ್ರಿಗೂ ತಲುಪಿಸುವಂತ ಪ್ರಯತ್ನ ಮಾಡಿದೀವಿ. ಇದರ ಸಹಕಾರ ಅವ್ರದ್ದು ಸಹ ಇದೆ. ಬೆಸ್ಕಾಂ MD ಮತ್ತು DT ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇವತ್ತು ನಿಮ್ಮ ಯಾವುದೇ ರೀತಿಯಾದ ಕಂಡೀಷನ್ಸ್ ಇಲ್ಲದೆ ನಿಮ್ಮ ಸುತ್ತಳತೆ ಎಷ್ಟೇ ಇರಬಹುದು, 30-40, 60-40 ಮತ್ತು ಹೈಟು ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ಒಂದು ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಎಲ್ಲರೂ ಸದ್ಬಳಕೆ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.